ಆ ಸೂತ್ರಧಾರನು ಆಡಿಸಿದಂತೆ ಆಡಲೇಬೇಕು, ಅವನಿಚ್ಛೆಯಂತೆ ನಗಬೇಕು, ಅವನಾಣತಿಯಂತೆ ಅಳಬೇಕು. ಓ ಮಲ್ಲೆ ಹೂವೆ ನಿನಗೆಲ್ಲ ನೋವೆ, ಆಸರೆ ನಿನಗಿಲ್ಲ, ಬೇಡಿದ ಸುಖವು ಕನಸಾಯ್ತೆ, ಅಂದದ ಬದುಕು ಬರಡಾಯ್ತೆ. ಅಪ್ಪ ಭಗವಂತ, ಯಾವ ತಪ್ಪಿಗಾಗಿ ಇಂಥ ಶಿಕ್ಷೆ ಕೊಟ್ಟೆ? ನಿನ್ನ ಪ್ರತಿದಿನ ಭಕ್ತಿ ಭಾವನೆಯಿಂದ ಪೂಜಿಸ್ತಾ ಇದ್ದೆ, ಅದಕ್ಕಾಗಿ ಎಂತ ವರ ಕೊಟ್ಟೆ? ಕುಡುಕ ಗಂಡನನ್ನ ಕೊಟ್ಟೆ. ಯಾವಾಗ್ಲೂ ಕಾಯಿಲೆಯಿಂದ ಬಳತಾರೋ ಮಗಳನ್ನ ಕೊಟ್ಟೆ. ನಮ್ಮನ್ನ ಪ್ರೀತಿಯಿಂದ ನೋಡ್ತಾ ಇರೋ ಭಾವನ ಕಣ್ ಕಿತ್ಕೊಂಡೆ. ಯಾಕಪ್ಪ ಯಾಕಪ್ಪ ಇಂಥ ಶಿಕ್ಷೆ ನನಗೆ? ಸೌಭಾಗ್ಯ, ಯಾಕೆ ಕಳ್ತೀಯ ಚಿನ್ನ? ಏನಾಯ್ತು ಚಿನ್ನ? ಚಿನ್ನ ಏನಿದು? ಇವತ್ತು ಚಿನ್ನಾರಣ್ಣ ಅಂತ ಮಸ್ಕ ಹೊಡಿತಾ ಇದ್ದೀರಾ? ಏನಿಲ್ಲ ಚಿನ್ನ, ಪ್ರೀತಿಗೆ ಬಂಗಾರ. ಬಂಗಾರ? ಮನೇಲಿರೋ ಬಂಗಾರನೆಲ್ಲ ಮಾರ್ಕೊಂಡು ತಿಂದಾಗಿದೆ. ಒಡವೆ ವಸ್ತ್ರ ಎಲ್ಲ ಮಾರ್ಕೊಂಡಾಗಿದೆ. ಇನ್ನೇನು ಉಳಿದಿದೆ? ಉಳಿದಿರೋದು ನಾನು. ನನ್ನೂ ಬೇಕಾದ್ರೂ ಮಾರ್ಕೊಳ್ದಾದ್ರೆ ಮಾರ್ಕೊಂಡ್ಬಿಡಿ, ನನಗೆ ಯಾವ ಅಭ್ಯಂತರನೂ ಇಲ್ಲ. ಸೌಭಾಗ್ಯ, ಎಂತ ಮಾತು ಅಂತ ಆಡ್ತಿದ್ದೇನೆ. ನನ್ನ ಪಾಲಿಗೆ ತಂದೆ ತಾಯಿ ಗುರು ಎಲ್ಲ ನೀನೆ, ಅಂಥದ್ರಲ್ಲಿ ನನ್ನನ್ನೇ ಮಾರ್ಕೊಂಬಿಡು ಅಂತೀಲ್ಲ. ಈಗ ಮಾತಾಡೋಕೆ ಬಾಯಾದ್ರೆ ಹೇಗೆ ಬಂತೆ? ನಾನು ತಪ್ಪು ಮಾಡಿದ್ದೀನಿ ನಿಜ, ಮತ್ತೆ ಮತ್ತೆ ತಪ್ಪು ಮಾಡೋದಕ್ಕೆ. ನನ್ನ ಮಗಳು ನೀನು, ನಮ್ಮ ಅಣ್ಣ, ನನ್ನ ಜೀವದ ಉಸಿರು. ನೀವಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ. ಅಯ್ಯೋ, ಈ ತರ ಯಾವತ್ತೂ ಅಮ್ಮನ ಮಾತನ್ನ ಮಾತಾಡ್ಬೇಡಿ, ಆಯ್ತು? ನಿಮ್ ಮನ್ಸು ನೋಯಿಸುವಂತ ಮಾತನ್ನ ನಾನು ಯಾವತ್ತೂ ಆಡಲ್ಲ. ಸೌಭಾಗ್ಯ, ಹುಲಿನಿಂದ ಕಲ್ಲಿಗೆ ಹೊಡೆದ್ರು ಆ ಕಲ್ಲಿ ನುಚ್ಚಿ ನೂರಾಯ್ತದೆ. ಅಂಥದ್ರಲ್ಲಿ ನಿನ್ನ ಹೃದಯನ ಚೂರು ಮಾಡ್ಕೊಳ್ದೆ, ಇನ್ನು ನನಗೆ ನಿನ್ನ ಹೃದಯದಲ್ಲಿ ಸ್ಥಾನಮಾನ ಕೊಟ್ಟಿದೆಯಲ್ಲ, ನೀನ್ ನಿಜವಾಗ್ಲೂ ಸಹನಾಮಣಿ ಕಣೆ. ಸಹನಾಮಣಿ? ಆ ಸಹನಾಮಣಿ ಕಟ್ಟೆ ಒಡೆದ್ರೆ? ಇಲ್ಲ ಸೌಭಾಗ್ಯ, ಆ ಸಹನಾ ಕಟ್ಟೆ ಹೊಡೆಯೋದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ನಾಳೆನೆ ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಂಡು ಅಡ್ವಾನ್ಸ್ ಇಂದ ಬಂದ ಹಣದಿಂದ ಮನೆಗೆ ಸಾಮಾನು ತಂದಾಕ್ಬೇಕು ಅಂತ ಇದ್ದೀನಿ. ನಿಮಗಷ್ಟು ಜವಾಬ್ದಾರಿ ಬಂದ್ರೆ ಸಾಕು. ನೋಡಿ ಅಂದ್ರೆ ಮನೇಲಿ ತಿನ್ನೋದಕ್ಕೆ ಯಾವ ದಿನಸಿನೂ ಇಲ್ಲ. ಇವತ್ತಿಗಷ್ಟೇ ಆಗತ್ತೆ, ಅದು ಬೇರೆ ಭಾವ ಭಿಕ್ಷೆ ಬಿಡ್ತಂದ್ರೇನೆ ನಮ್ಮಗಳಿಗೆ ಊಟ. ಗೊತ್ತು ಕಣೆ, ಅದಕ್ಕೋಸ್ಕರನೇ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನನ್ನ ಸ್ನೇಹಿತ ಯಾವ್ದೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳೋನೆ. ಸೌಭಾಗ್ಯ, ಬೆಂಗಳೂರಿಗೆ ಹೋಗೋಕ್ಕೆ ಒಂದು ರೂಪಾಯಿನೂ ದುಡ್ಡಿಲ್ಲ ಕಣೆ. ಯಾವ್ದಾದ್ರು ದುಡ್ಡು ಮಡಗಿದ್ರೆ ಕೂಡ ಸಂಬಳ ಬರ್ತಿದ್ದಂಗೆ ಕೊಟ್ಬಿಡ್ತೀನಿ. ಅಯ್ಯೋ, ನಾನು ಎಲ್ಲಿಂದ ತಗೊಂಬಂದು ಕೊಡ್ಲಿ? ಮನೆಯಲ್ಲಿ ಯಾವ್ದಾದ್ರು ಒಡವೆ ಮಾಡೋಣ ಅಂದ್ರೆ ಆ ಒಡವೆಗಳನ್ನು ಮಾರ್ಕೊಂಡು ನೀವೇ ಕುತ್ಕೊಂಡಿದ್ದೀರಾ. ಅಂಥದ್ರಲ್ಲಿ ಮನೇಲಿ ಯಾವ ಒಡವೆನೂ ಇಲ್ಲ ರೀ. ಈಗ ನನ್ಗೆ ಉಳಿದಿರೋದು ಅಂದ್ರೆ ಇದೊಂದೇ ರೀ, ಮಾಂಗಲ್ಯ. ಸೌಭಾಗ್ಯ, ನೀ ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ಆ ಮಾಂಗಲ್ಯನ ಏನ್ ಮಾಡ್ಲಿರಿ? ಏನಿಲ್ಲ ಕಣೆ, ಆ ಮಾಂಗಲ್ಯ ಬಿಚ್ಕೊಟ್ಬಿಡೆ. ಸಂಬಳ ಬರ್ತಿದ್ದಾಗೆ ಬಿಡ್ಸ್ಕೊಟ್ಬಿಡ್ತೀನಿ ಕಣೆ. ಏನ್ರಿ, ನಿಮಗೆ ಹೇಗಾದ್ರೂ ಮನ್ಸಿಗೆ ಬಂತು ರೀ? ಹಣ, ಆಸ್ತಿ, ಒಡವೆ ಎಲ್ಲಾನು ಮಾರ್ಕೊಂಡ್ರಿ. ಈಗ ಮಾರ್ಕೊಳ್ಳೋದಕ್ಕೆ ನನ್ನ ತಾಳಿಯನ್ನ ಕೇಳ್ತಾ ಇದ್ದೀರಲ್ರಿ? ನೀವು ಮನುಷ್ಯರ?
ತಾಳಿನ ಕೇಳ್ತಾ ಇರೋದು ನೀವಾ? ಏಯ್ ಹೌದು ಕಣೆ, ನಾನೇ ಕೇಳ್ತಾ ಇರೋದು. ಕೊಡ್ತೀಯಾ ಕೊಡಲ್ವೋ? ಇಲ್ಲ, ನನ್ನ ದೇಹದಲ್ಲಿ ಉಸಿರು ಹೋದ್ಮೇಲೆನೆ ಈ ತಾಳಿಯನ್ನ ಕೇಳೋದಕ್ಕೆ ನಿಮ್ಗೆ ಅಧಿಕಾರ ಇರೋದು. ಅಲ್ಲಿವರೆಗೂ ನಾನು ಕೊಡಲ್ಲ. ಅಂದ್ರೆ ನನಗಿಂತ ನಿನ್ಗೆ ಮಾಂಗಲ್ಯ ಹೆಚ್ಚಾಗೋಯ್ತಾ? ನಿನ್ ಗಂಡ ಸತ್ ಮಲಗಿದ್ರ ಮಾಂಗಲ್ಯ ತೆಗಿಲ್ವಾ? ಇಲ್ಲ ಹಾಗೆಲ್ಲ ಅನ್ಬೇಡಿ. ಅಂದ್ರೆ ಇಲ್ಲ ನೋಡಿ, ನೀವು ಸುಖವಾಗಿರ್ಲಿ ಅಂತ ಪ್ರತಿದಿನ ದೇವರಲ್ಲಿ ನನ್ನ ಗಂಡನಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು ಅಂತ ಆ ದೇವರಲ್ಲಿ ಪ್ರತಿದಿನ ಕೇಳ್ತೀನಿ. ಅದು ನಿಮಗೆ ಗೊತ್ತಾ? ಏಯ್ ಸಾಕು ಮುಚ್ಚೆ. ಬದುಕಿರೋ ಈ ಗಂಡಗಿಂತ ನಿನ್ಗೆ ಆ ಚಿನ್ನದ ತಗಡೆ ಹೆಚ್ಚಾದ್ಮೇಲೆ ನಾನ್ ಬದುಕಿದ್ರು ಸತ್ತಾಗೆ. ನಿನಗ್ ಬೇಕಾಗಿರೋದು ಆ ಮಾಂಗಲ್ಯ ತಾನೆ? ಬದುಕೋ, ನಾನು ಬರ್ತೀನಿ. ಬೇಡ ಅಂದ್ರೆ ಈಗೇನು ನಿಮಗೆ ಈ ಮಾಂಗಲ್ಯ ಬೇಕು ತಾನೆ? ಒಂದ್ ನಿಮಿಷ ಇದೆ. ಅಗ್ನಿ ಸಾಕ್ಷಿಯಾಗಿ ಕಟ್ಟಿರೋ ಈ ತಾಳಿನ ನೀವೇ ತೆಗಿ. ಆದ್ರೆ ಅದಕ್ಕೂ ಮೊದಲು ಈ ಮಾಂಗಲ್ಯವನ್ನ ಕಟ್ಟಿ. ದಾರ ದಾರ ಅರಿಶಿನ ದಾರ, ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ಓ ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ಈಗ ನೀವು ಕಟ್ಟಿರೋ ತಾಳಿನ ನೀವೇ ತೋಳಿ. ಮುತ್ತೈದೆಯರು ಮುಟ್ಟಿದ ತಾಳಿ, ಅತ್ತೆ ಮಾವರು ಅರಸುವ ತಾಳಿ. ಗಂಡನು ಬೈಯುತ್ತ ಹೊಡೆಯುತ್ತಲಿರಲು ಮುತ್ತೈದೆ ಕತ್ತಲ್ಲಿ ಇರಬೇಕು ತಾಳಿ. ತಾಳಿ ತಾಳಿ ಚಿನ್ನದ ತಾಳಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ. ಸೌಭಾಗ್ಯ ಅಲ್ಬೇಡ ಕಣೆ, ಸಂಬಳ ಬರ್ತಿದ್ದಂಗೆ ಬಿಡಿಸ್ಕೊಟ್ಬಿಡ್ತೀನಿ. ಮನೆ ಕಡೆ ಜೋಪಾನ, ನಮ್ಮ ಅಣ್ಣ ನನ್ನ ಮಗಳು ಎಲ್ಲ ಜೋಪಾನ. ನಾನಿನ್ ಬರ್ತೀನಿ. ಸೌಭಾಗ್ಯ, ಈ ಮಾಂಗಲ್ಯ ಕೊಟ್ಟಿರೋ ವಿಷಯನ ನಮ್ಮ ಅಣ್ಣಂಗೆ ಹೇಳ್ಬೇಡ ಕಣೆ, ಯಾಕಂದ್ರೆ ತುಂಬಾ ನೊಂದ್ಕೋತಾನೆ. ಬರಲ್ಲ ಚೀನಾ? ಕೊಟ್ಟಾರೆ ಕೊಡು ಶಿವನೇ ಹುಡುಕನಲ್ಲದ ಗಂಡನ. ಕೊಟ್ಟಾರೆ ಕೊಡು ಶಿವನೇ ಹುಡುಕನಲ್ಲದ ಗಂಡನ. ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ. ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ. ಕೊಟ್ಟಾರೆ ಕೊಡು ಶಿವನೇ ಹುಡುಕನಲ್ಲದ ಗಂಡನ. ಭಗವಂತ, ನನಗೆ ಯಾಕೆ ಇಂತಹ ಅಗ್ನಿ ಪರೀಕ್ಷೆ? ನಾನು ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ಲಿ? ನನ್ನ ಗಂಡ ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಅನ್ನೋ ಆಶಾ ಮನೋಭಾವನೆಯಿಂದ ಬದುಕ್ತಾ ಇದ್ದೆ. ಆದ್ರೆ ಅದು ಇವತ್ತು ಸುಳ್ಳಾಗೋಯ್ತು. ಭಗವಂತ, ನಮ್ಮ ನಾಡಿನ ಜನತೆಗೆ, ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ವರವನ್ನ ಕೊಡೋದಾದ್ರೆ ಕುಡುಕನಲ್ಲದ ಗಂಡನ ವರವನ್ನ ಕೊಡು ತಂದೆ, ವರವನ್ನ ಕೊಡು.
ಕಲ್ಪನಾ ತುಂಬ ಸುಸ್ತಾಗಿದೆ, ಹೋಗಿ ಮಲ್ಕೊಂಡು ಸೌಭಾಗ್ಯ ಮಲಕ್ಷಮ್ಮ. ಅಪ್ಪ ತಂದೆ ಪುಣ್ಯಾತ್ಮ, ನೀನೇನೋ ನನಗೆ ಜನ್ಮ ಕೊಟ್ಟು ಸತ್ತೇ ಸ್ವರ್ಗಕ್ಕೆ ಸೇರ್ಕೊಂಡೆ. ಆದ್ರೆ ಇಂಥೊಬ್ಬಳ ಹೆಂಡತಿಯ ಕಟ್ಕೊಂಡು ಇಂಥ ಮಕ್ಕಳ ಜೊತೆ ಸಂಸಾರ ಮಾಡಿದ್ರೆ ಗೊತ್ತಾಗ್ತಿತ್ತು ನಿನಗೇನು ಕಷ್ಟ. ಆದ್ರೆ ನೀನು ಬಹಳ ಬುದ್ಧಿವಂತ. ಇಂಥ ತಮ್ಮ ತಂಗಿಯರ ನನಗೆ ಕೊಟ್ಟು ನೀನು ಏನೋ ಸತ್ತಿ ಸ್ವರ್ಗಕ್ಕೆ ಸೇರ್ಕೊಂಡೆ. ಆದ್ರೆ ನಾನು ಇಲ್ಲಿ ಸತ್ತಿದ್ದು ಬದುಕಿದ್ದಂಗೆ ಜೀವನ ಮಾಡ್ತಾ ಇದ್ದೀನಿ. ಸೌಭಾಗ್ಯ ಸೌಭಾಗ್ಯ, ನಿನ್ ಗಂಡ ಏನಾದ್ರು ಬಂದಿದ್ನಮ್ಮ? ಹೌದು, ಬಂದಿದ್ರು. ಬಂದು ಬೆಂಗಳೂರಲ್ಲಿ ಯಾರೋ ಕೆಲಸ ಕೊಡಿಸ್ತಾರೆ ಅಂತ ಹೊರಟೋದ್ರು. ನಿನ್ನ ಗಂಡ ಕೆಲ್ಸಕ್ಕೆ ಸೇರಿ ನಮ್ನೆಲ್ಲಾರು ಸಾಕ್ತಾನೆ ಅಂತಿದ್ರೆ ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಬೇಕಮ್ಮ. ಅವಳು ಹಿಂಗಾದ, ಮಾಲಿನಿ ದುರ್ನಡತೆಯಿಂದ ಅವಳು ಹಿಂಗಾದ್ಲು. ಇವೆಲ್ಲ ನೋಡಬಾರ್ದು ಅಂತ ನನ್ನ 2 ಕಣ್ಗಳ ಕಿತ್ಕೊಂಡಂಗೆ ಇವರೆಲ್ಲ ಆಡಬಾರ್ದು 2 ಕಣ್ಗಳ ಕಿತ್ಕೊಂಡ. ಸೌಭಾಗ್ಯ ಸೌಭಾಗ್ಯ, ಅಣ್ಣ ಈಗ ಬಂದಿಲ್ಲ, ಚೆನ್ನಾಗಿದೆ ಅಣ್ಣ. ಏನ್ ಚಂದನಮ್ಮ. ಈ ದೇವು ಏನಾದ್ರು ವಿಶೇಷ ಇದೆಯಪ್ಪ? ವಿಶೇಷ ವಿಶೇಷ ಇರ್ಬೇಕಾದ್ರೆ ನನ್ನ ಬಾಳಿಗೆ ನೀವು ಬರೀ ಶೇಷನ ತುಂಬಿರುವ ನೆಲ್ಲಿ ಮಾವ ವಿಶೇಷ. ನೋಡಿ, ನಿದ್ದೆ ಮಾಡೋರ್ನ ಎಬ್ಬಿಸ್ಬೋದಂತೆ, ಆದ್ರೆ ನಿದ್ದೆ ಮಾಡೋರ್ ತರ ನಾಟಕ ಮಾಡೋರ್ನ ಎಪ್ಸಕ್ಕಾಗಲ್ಲಮ್ಮ. ಯಾಕೆ ಮಾವ ನನ್ನ ತಂಗಿ ನಿಮ್ಮ ಮನತನ ಸಂಬಂಧ ಮಾಡ್ಕೊಂಡ್ರಿ? ಯಾಕೆ ಮಾಡ್ಕೊಂಡ್ರಿ? ಪ್ರೀತಿ ವಿಶ್ವಾಸ, ನಮ್ಮ ಸೋದರತೆ ಮಕ್ಕಳು ಅಂತ ನಮ್ಮ ಮನೆಗೆ ಒಳ್ಳೆ ಹೆಸರು ಬರಲಿ ಅಂತ ಹಿಂಗೆ ಮಾಡ್ಕೊಂಡಪ್ಪ. ನಂಬಿಕೆ ಪ್ರೀತಿ ವಿಶ್ವಾಸ ಈ ಶಬ್ದಗಳನ್ನ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ್ರಿ. ನಿನ್ನ ತಂಗಿಯ ಕುಡ್ಕ ತಮ್ಮನ ಮದುವೆ ಮಾಡಿ ಕಾಲು ಜಾರಿ ನಿನ್ನ ತಂಗಿನ ನನಗೆ ಮದುವೆ ನನ್ನ ಬದುಕನ್ನೇ ಬಲಿ ತಗೊಬಿಟ್ರಲ್ಲ. ಯಾರು ಮುಟ್ಟಲಾರದ ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ಬೇಕಾಗಿದ್ದು ನನ್ನ 4 ಜನ ತಿಂದು ಬಿಟ್ಟಿರೋ ಹೆಣ್ಣು ತಿನ್ನುವಂಗೆ ಮಾಡ್ಬಿಟ್ರಿ. ನಾನು ನಿಮ್ಗೆ ಏನು ಅನ್ಯಾಯ ಮಾಡಿದೆ ಮಾವ? ಏನು ಅನ್ಯಾಯ ಮಾಡಿದೆ? ನಿನ್ನ ನೋವು ನನಗೂ ಅರ್ಥ ಆಗುತ್ತಪ್ಪ. ನನ್ನ ತಂಗಿಯಿಂದ ನಿನಗೆ ಬಹಳ ಹಾಳಾಗಿದೆ. ನಿನ್ನಂತ ಒಳ್ಳೆ ವ್ಯಕ್ತಿನ ಕೈ ಹಿಡಿದ್ರೆ ಅವಳ ಬಾಳು ಬಂಗಾರವಾಗುತ್ತೆ ಅಂತ ಬೀದಿ ಕತ್ಲಾಗಿದೆ ಅಂತ ನಮ್ಮನೆ ಬೆಂಕಿ ಹಚ್ಕೊಂಡು ತಿರುಗಾಡೋರ್ಗೆ ಬೆಳಕು ಮಾಡೋ ಪ್ರಯತ್ನ ಮಾಡಿದ್ರಿ. ನಿಮ್ಮ ತಂಗಿ ಕೈ ಹಿಡಿದು ನಿನ್ನ ತಂಗಿನ ಕೈ ಹಿಡಿದು ನೆಮ್ಮದಿಲ್ದೆ ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದೀನಿ. ಅವಳು ಇವತ್ತು ಸರಿ ಹೇಳ್ತಾಳೆ, ನಾಳೆ ಸರಿ ಹೇಳ್ತಾಳೆ ಅಂದ್ರೆ ಅವಳು ಅತಿರೇಗ ಅತಿಯಾಗಿ ಹಿಂದೆಲ್ಲ ಅಮರು ಮುಂದೆಲ್ಲ ಮಾದೇಶು ಅಂತ ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಅಣ್ಣ, ಏನೇನ ಈ ರೀತಿ ಮಾತಾಡ್ತಿದ್ಯಾ? ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೀನಿ ಅಮ್ಮ. ಹೌದಮ್ಮ ಮಾವ, ನನಗೆ ನಿನ್ನ ತಂಗಿನ ಸವಾಲು ಬೇಡ, ನನ್ನ ತಮ್ಮನಿಗೆ ನಿನ್ನ ತಂಗಿನ ನಾವು ಬೇಡ, ಒಟ್ಟಾರೆ ನಿಮ್ಮ ಮನೆತನ ಸಂಬಂಧವೇ ಬೇಡ. ಸೌಭಾಗ್ಯ ಬಾ ಅಮ್ಮ ಬಾ, ಇರೋದ್ರಲ್ಲಿ ನಿಮ್ದೇಗಿ ಕಾಲ ಕಳೆಯೋಣ ಬಾ. ಮಲ್ಡರ್ ಮಾದೇಶ್ ಇವನ ಕಣ್ಣಿಟ್ಟರೆ ಘೋರ ಆಕ್ರಂದನ. ಮಾಲಿನಿಯ ಮಾಂಗಲ್ಯ ಬಗ್ಗೆ ಸಂಕೇತ ನೀನು. ಬೇಡ ಮಾದೇಶ, ಕೊಲೆ ಮಾಡೋದಿದ್ರೆ ಅಲ್ಲೆಲ್ಲ ಮಾಡು. ಎಲ್ಲ ದೇವಲ ಏನು ಮಾಡಬೇಡಪ್ಪ, ನಮ್ಮ ದೇವಲ ಏನು ಮಾಡಬೇಡ. ಈ ಮಾದೇಶ ಮನೆ ಒಕ್ಕರೆ ಬೃಂದಾವನ, ಕಣ್ಣಿಟ್ಟರೆ ಘೋರ ಆಕ್ರಂದನ.
ಬಿಟ್ಟು ಹೋಗ್ಬಿಡಪ್ಪ. ತಂಗಿ ನೀ ಮಾತ್ರ ಮುತ್ತೈದೆ ಸಾವು ತಕ ಬಂದು ಈ ಮಾಂಗಲ್ಯ ಭಾಗ್ಯಕ್ಕೆ ಕೀರ್ತಿ ತಗೊಳ್ಬಮ್ಮ, ಕೀರ್ತಿ ತಗಬ್ಬ. ಕೂಗುತ್ತಿದೆ ಸಾವಿನ ಕಡಲು, ಹೋಗುತ್ತಿದೆ ದೇಹದ ಒಡಲು, ಹುಟ್ಟು ಸಾವಿನ ನಡುವೆ ಕಣ್ಣೀರ ಕಡಲು, ಕಣ್ಣೀರ ಕಡಲು. ಮಾಲಿನಿ, ನಿನ್ನ ಗಂಡನಿಗೆ ಚಟ್ಟ ರೆಡಿ ಮಾಡ್ಕೋ. ನಿನ್ನ ಕೊಳ್ಳಿನ ಮಾಂಗಲ್ಯಕ್ಕೆ ಕೊನೆ ಆಗಿದೆ. ಕೊನೆಯದಾಗಿ ಬಂದು ನಿನ್ನ ಗಂಡನ ಮುಖ ನೋಡ್ಕೋ. ನಿಮ್ ಮನೆ ಹಾಳಾಗೋರೆ. ಕೊಲೆ ಮಾಡೋ ಅಭ್ಯಾಸ ನಮ್ಮನತ್ರ ಬದಲ್ಲ. ಈ ಕೊಲೆ ಮಾಡೋದು ನಿಮ್ಮ ಮಾದೇಶರು. ಅಯ್ಯೋ ನಮ್ಮ ಮಾದೇಶ್ವರನ್ ಬೆಟ್ಟಕ್ಕೆ ಹೋಗಿ 3 ದಿನ ಆಯ್ತು. ನನಗೆ ಈಗ ತಾನೇ ಫೋನ್ ಮಾಡಿ ಪೂಜೆ ಮುಗೀತು ಅಂತ ಹೇಳ್ದ. ಅಂತದ್ರಲ್ಲಿ ನಮ್ಮ ಮಾದೇಶನ ಮೇಲೆ ಹೇಳ್ತಿರಲ್ಲೋ ನಿಮ್ ಮನೆ ಒಳಗೋರೆ. ಅಯ್ಯೋ ನಿಮ್ ಬಾಯಿಗೆ ಹುಳ ಬಿಡವ್ರೆ, ಅನ್ಯಾಯವಾಗಿ ನಮ್ ದೇವ ಕೊಂದ್ಬಿಟ್ರಲ್ಲೋ. ಅಯ್ಯೋ ನಿನ್ ಬಾಯಿಗೆ ಹುಳ ಬಿಡ. ಇನ್ನಾದ್ರೂ ನೆಟ್ಟು ಬುದ್ಧಿ ಕಲಿ. ಅವ್ರ ಕಣ್ಣೀರ್ ಗೋಳು ನಿನ್ ಶಾಪ ತರ್ತಂತೆ ಬಿಡಲ್ಲ. ಮಾಡಿ ಹಬ್ಬ. ಅಯ್ಯೋ ನಮ್ ದೇವುಗೆ ಇಂಥ ಸಾವು ಬರಬಾರ್ದಾಗಿ. ನಡಿ, ಮುಹೂರ್ತಕ್ಕೆ ಟೈಮ್ ಆಯ್ತಾ, ನಡ್ರಿ. ಅಯ್ಯೋ ಬನ್ರೋ. ಮಾತಾಡ್ರಿ ಮಾತಾಡಿ. ನಾನು ಎಷ್ಟೆಲ್ಲ ಹೇಳ್ದೆ ನನ್ನನ್ನು ಬಿಟ್ಟು ಹೋಗ್ಬೇಡಿ ಅಂತ, ಎಷ್ಟೆಲ್ಲ ಹೇಳ್ದೆ. ಕೊನೆಗೂ ನನ್ನನ್ನ ಬಿಟ್ಟು ಹೊರಟೋದ್ರಲ್ಲ. ಮಾತಾಡ್ರಿ ಮಾತಾಡಿ. ಲೇ ತೆಗೆಯ ಕೈನ. ನನ್ನಣ್ಣ ನೆಮ್ಮದಿಯಾಗಿ ಬದುಕಕ್ಕೆ ಒಂದು ದಿನ ಬಿಡ್ಲಿಲ್ಲ. ಈಗ ಗಡ್ಡ ಗಡ್ಡ ಅಂತ ಅಂತಿದ್ದೆಲೆ. ನಿನ್ನಂತವಳು ಪ್ರತಿಯೊಂದು ಮನೆಗಿದ್ರೆ ಅವ್ರ ಮನೆ ನಾಶವಾಗುತ್ತೆ. ನೀನು ಒಬ್ಬ ಹೆಣ್ಣ ರಾಕ್ಷಸ. ನಾನು ಬೇಡ ಬೇಡ ಅಂತ ಬಡ್ಕೊಂಡೆ, ಆದ್ರೆ ನೀ ಕೇಳಿಲ್ಲ. ನೀ ಹೆಣ್ಣಿಗೆ ಬೇಕಾಯ್ತು, ನಿನಗೆ ಬೇಕಾಗಿದ್ದು ಹಣ ಆಸ್ತಿ, ಹೆಣ್ಣಿಗೆ ಬೇಕಾಗಿದ್ದು ಮಂಗಲ್ಯ ಭಾಗ್ಯ. ಆದ್ರೆ ನೀನು ಬಯಸಿದ್ದು ಹಣ ಆಸ್ತಿ ಅಧಿಕಾರ, ಗಂಡ ಗಂಡಗಳ ಬಯಸುಕ. ಯಾಕಾರ ನಮ್ಮನೆ ತನಕ ಹೆಣ್ಣುಟ್ಟಿಯೇ ಹೆಣ್ಣಾಗುತ್ತಿಯೇ. ಬೆಳಗ್ಗೆ ಎದ್ದು ನಿನ್ನ ಮುಖ ನೋಡೋದು ಒಂದೇ, ಈ ಬರಡು ಭೂಮಿ ನೋಡೋದು ಒಂದೇ. ಇನ್ನು ಮುಂದೆ ನಿನ್ನ ಕೊಳ್ಳಲ್ಲಿ ಮಾಂಗಲ್ಯ ಇಲ್ಲ. ಇನ್ನು ಮುಂದೆ ನಮ್ಮೂರಲ್ಲಿ ಯಾವ ಶುಭ ಕಾರ್ಯಕ್ಕೂ ನಿಂದ ಹಣೆಯಲ್ಲಿ ಸಿಂಧೂರವಿಲ್ಲ, ನಿಂದ ಕೈಗಳಲ್ಲಿ ತಳ ತಳ ಪಳ ಪಳ ಪಳಗಳು ಇಲ್ಲ, ನಿನ್ನ ಮುಡಿಯಲ್ಲಿ ಇನ್ನು ಮಲ್ಲಿಗೆ ಮುಡಿಯಂಗೆ ಇಲ್ಲ. ಮುತ್ತೈದೆ ಎಲ್ಲ ಇನ್ನು ಮಾಂಗಲ್ಯ ಭಾಗ್ಯ ಇಲ್ಲ ಇಲ್ಲ ಇಲ್ಲ. ಹೌದಣ್ಣ, ನಾನಿವತ್ತಿಗೆ ಮುತ್ತೈದೆ ಅಲ್ಲ ಅಣ್ಣ, ಮುತ್ತೈದೆ ಅಲ್ಲ. ಇನ್ನಿವಳ ಹಣೆಯಲ್ಲಿ ಸಿಂಧೂರವಿಲ್ಲ, ಜಡೆಯಲ್ಲಿ ಪುಷ್ಪವು ಕಂಗೊಳಿಸುವುದಿಲ್ಲ, ಮುತ್ತಿನ ಮಾಂಗಲ್ಯವು
ಕೊರಳಿಗೆ ತರವಲ್ಲ ಸೌಭಾಗ್ಯನಾದಗಳ ಕೈಬಳೆಗಳು ಇಲ್ಲ ಇನ್ನೆಂದಿಗೂ ಇವಳು ಮುತ್ತೈದೆಯಲ್ಲ ಮುತ್ತೈ